ಬಾಸು ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು CSK ಅಪ್ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್. CSK ಆಡ್ತಿದೆ ಅವರ ಹೋಮ್ ವೆನ್ಯೂನಲ್ಲಿ. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ ಮಗ. ಸ್ಟ್ಯಾಟ್ಸ್ ನೋಡ್ಬಿಡೋಣ ಏನೇನಿದೆ ಚೇಪಾಕ್ ಸ್ಟೇಡಿಯಮಲ್ಲಿ ಆ್ಯಂಡ್ ಹೆಡ್ ಟು ಹೆಡ್ ಏನಿದೆ, ಜೊತೆಗೆ ಯಾರು ಗೆಲ್ಲಬಹುದು. ಇವತ್ತು ಪ್ರೆಡಿಕ್ಷನ್ ಮಾಡುವಂಥ ಸಮಯ. ಏನು ಈ ಮ್ಯಾಚ್ನ ಪ್ರಿಡಿಕ್ಟ್ ಮಾಡಬೇಕಾಗಿರೋ ಪಕ್ಕ ಕ್ಲಾರಿಟಿಯಾಗಿ ಹೇಳ್ಬೋದು ಇವ್ರು ಗೆಲ್ತಾರೆ, ಖಚಿತವಾಗಿ ಗೆಲ್ತಾರೆ ಅಂತ. ಹೌದು, ಹೋಮ್ ವೆನ್ಯೂ ಆಗಿದ್ದೂ ಕೂಡ CSKಗೆ ಏನಿದೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ಗೇಮು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಗೆದ್ಬಿಟ್ಟು ಬರ್ತಾರಂಥ ಪಂಜಾಬ್ ಕಿಂಗ್ಸು ಹೋಮ್ ಮ್ಯಾಚ್ನಾಗ ಗೆದ್ದು ಬರ್ತಾ ಇದ್ದಾರೆ. ಇವರು ಅವೇ ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ. CSK ಅವರು ವರ್ಸ್ಟೆಸ್ಟ್ ಮ್ಯಾಚ್ನ ಆಡಿದ್ದು 127ಕ್ಕೆ ಆಲ್ಔಟೇನೇ ಆಗೋಗ್ಬಿಟ್ರು. ಆ ಥರ ಅಜ್ಜಿ ಬೆಸ್ಟ್ ಮ್ಯಾಚ್ನ ಆಡಿದ್ದು. ಸೊ ಈ CSK ಟೀಮು ಸೈಕಾಗಿರುವಂಥ ಪಂಜಾಬ್ ಕಿಂಗ್ಸ್ ಟೀಮ್ಗೆ ಹೊಡೆಯುತ್ತಾ ಅಂತ ಕ್ವಶನ್ ಬಂದಿರ್ಬೋದು. ಬಟ್ ಗೊತ್ತಿಲ್ಲ ಯಾವ ಟೈಮಲ್ಲಿ ಯಾವ ಟೀಮ್ ಬೇಕಾದರೂ ಹೆಂಗೆ ಬೇಕಾದ್ರೂ T20 ಅಂತ ಬಂದಾಗ ಅಪ್ಸೆಟ್ ಮಾಡ್ಬೋದು. ವರ್ಷಾಗಿ ಆಡಿರ್ಬೋದು ಲಾಸ್ಟ್ ಮ್ಯಾಚು CSK, ಬಟ್ ಈ ಮ್ಯಾಚು ಬೆಸ್ಟಾಗಿ ಆಡೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇದು ಕಂಪ್ಲೀಟ್ಲಿ ಅವರ ಬ್ಯಾಟಿಂಗ್ ಆರ್ಡರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಖಂಡಿತ ರನ್ಸ್ಗಳಂತೂ ಬರಬೇಕಾಗಿರುತ್ತೆ. ಟಾಪ್ ಆರ್ಡರ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಯಿತು. 4 ಜನ ಕೂಡ ರನ್ಸ್ ಹೊಡೆದಿಲ್ಲ ಟಾಪ್ ಆರ್ಡ್ರಲ್ಲಿ. ಬಂದಿದ್ದು ಅಲ್ಲಿ ಜಿಮ್ಮಿ ಓವರ್ಟನ್ನು ಅವರು ರನ್ಸ್ಗಳು ಹೊಡೆದಿದ್ದು ಅಲ್ಲಿ. ಸೊ ಇವತ್ತು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇವರ ಬ್ಯಾಟಿಂಗು ಸ್ವಲ್ಪ ಕ್ಲಿಕ್ ಆಗುತ್ತೆ ಅಂತ. ಬೌಲಿಂಗ್ ಬಗ್ಗೆ ಬ್ಲೇಮ್ ಮಾಡೋಂಥ ಅಗತ್ಯತೆನಿಲ್ಲ. ಲಾಸ್ಟ್ ಮ್ಯಾಚಲ್ಲಿ 127 ಇದೆಲ್ಲ ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಸ್ಕೋರು ಚಿಕ್ಕ ಸ್ಕೋರು. ಸೊ ಈ ಬೌಲರ್ಸ್ಗಳದ್ದೇನು ಬ್ಲೇಮೇ ಇಲ್ಲ ಅಲ್ಲಿ. ಬ್ಯಾಟರ್ಸ್ಗಳದ್ದೇನೆ ಕಂಪ್ಲೀಟು ಬ್ಲೇಮು. ಸೊ ಇಲ್ಲಿ ಹೆಂಗಿದೆ ಅಂತಂದರೆ ಚೇಪಾಕ್ ಸ್ಟೇಡಿಯಮಲ್ಲಿ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಅನ್ನೋಂಥದ್ದು 160 170 ಆ್ಯಂಡ್ ಅಬೋವ್ ಇದೆ. ಲಾಸ್ಟ್ ಸೀಸನ್ ಗಮನಿಸ್ತಿದ್ದೀರಾ ಅಂತಂದರೆ ಒಳ್ಳೆ ಬ್ಯಾಟಿಂಗ್ ಸರ್ಫೇಸ್ನ ಚೇಪಾಕು ಕೊಟ್ಟಿತ್ತು. ಮುಂಚೆ ಥರ ಬಿಹೇವ್ ಆಗ್ತಾ ಇಲ್ಲ ಚೇಪಾಕು. ಸಿಕ್ಕಾಪಟ್ಟೆ ಸ್ಪಿನ್ ಫ್ರೆಂಡ್ಲಿ ಆಗಿ ಅಂಥ ಮಟ್ಟಿಗೆ ಬಿಹೇವ್ ಆಗ್ತಿಲ್ಲ. ಮುಂಚೆ ತಿರುಗಿ ಎಗರಿ ಹೆಂಗೆ ಬೇಕು ಬರೋವಂಥದ್ದು ಏನು ಕಾಣಿಸ್ತಿಲ್ಲ. ಚೆನ್ನಾಗೆ ಬ್ಯಾಟಿಂಗ್ಗೆ ಆಡೋದಕ್ಕೆ ಬಲಿಷ್ಠವಾಗೇನೆ ಇತ್ತು. ಸೊ ಇಲ್ಲಿ ಟಾಸ್ ಫ್ಯಾಕ್ಟರ್ ಅನ್ನುವಂಥದ್ದು ಮ್ಯಾಟ್ರ್ ಆಗುತ್ತಾ ಅಂತ ಕೇಳ್ತು ಅಂದರೆ ಹೌದು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಚಾನ್ಸು ಜಾಸ್ತಿನೇ ಇದೆ. ಟಾಸ್ ಗೆದ್ದವರು ಯಾವ ದಡ್ಡನ ಮಗ ಫಸ್ಟ್ ಆಫ್ ಆಲ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡವನೇ ಈ ಸೀಸನಲ್ಲಿ. ಯಾರು ಕೂಡ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಎಲ್ಲ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿರೋದು. ಡ್ಯೂ ಫ್ಯಾಕ್ಟ್ರು ಬರುತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಯಾಕಂದರೆ ಬೀಚ್ ಹತ್ತದಲ್ಲೇ ಇರೋದ್ರಿಂದ ಸ್ಟೇಡಿಯಮ್ಮು ಖಂಡಿತ ಡ್ಯೂ ಫ್ಯಾಕ್ಟ್ರು ಎಫೆಕ್ಟ್ ಆಗೋದ್ರಿಂದ ಬೌಲಿಂಗ್ ಮಾಡ್ತೀವಿ ಅನ್ನೋದು ಖಚಿತ. ಇಲ್ಲಿ ಸ್ಟೇಡಿಯಮ್ನ ನೋಡ್ತು ಅಂತಂದರೆ ಸೈಡ್ ಬೌಂಡ್ರೀಸು ಸ್ವಲ್ಪ ಚಿಕ್ಕದಾಗಿದ್ದಾವೆ. 65 ಮೀಟರ್ಸ್, ಆಲ್ಮೋಸ್ಟ್ 62-65 ಮೀಟರ್ಸ್ ಇದ್ದಾವೆ. ಸ್ಟ್ರೈಟ್ ಬೌಂಡ್ರೀಸು ಸಿಕ್ಕಾಪಟ್ಟೆ ದೊಡ್ಡ ಬೌಂಡ್ರೀಸು, 80 ಮೀಟ್ರ್ ಸ್ಟ್ರೈಟ್ ಬೌಂಡ್ರೀಸು. ಇಲ್ಲಿ ಸ್ಕ್ವೇರ್ ಆಗಿ ಟಾರ್ಗೆಟ್ ಮಾಡುವಂಥ ಪ್ಲೇಯರ್ಗಳು ಯಾರಿದ್ದಾರೆ, ಸೊ ಇವರಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ. ಸ್ಟ್ರೈಟಿಗೆ ಟಾರ್ಗೆಟ್ ಮಾಡೋದಕ್ಕಿಂತ ಸ್ಕ್ವೇರ್ ಆಗಿ ಬಲಿಷ್ಠವಾಗಿರುವಂಥ ಪ್ಲೇಯರ್ಸ್ಗಳು ಅಡ್ವಾಂಟೇಜ್ನ ತೊಗೊಬೋದು ಇಲ್ಲಿ. ಆ್ಯಂಡ್ ಕೀ ಟ್ರೆಂಡ್ ಹೆಂಗಿದೆ ಅಂತಂದರೆ ಸ್ಪಿನ್ನರ್ಸ್ ಜನರಲಿ ಡಾಮಿನೇಟ್ ಇನ್ ಮಿಡ್ಲ್ ಓವರ್ಸು. 10 to 16 ಓವರ್ಸಲ್ಲಿ ಕೀ ವಿಕೆಟ್ಗಳನ್ನ ಎತ್ತಿರೋದು ಬಂದ್ಬಿಟ್ಟು ಇಲ್ಲಿ ಹಿಂದಿನ ಸೀಸನ್ ಎಲ್ಲ ಗಮನಿಸ್ತು ಅಂತ ಅಂದಾಗ ಅದು ಸ್ಪಿನ್ನರ್ಸ್ಗಳು. ಹೌದು, ಎಫೆಕ್ಟಿವ್ನೆಸ್ ಅಂಥ ಮಟ್ಟಿಗೆ ಇಲ್ಲ. ಬ್ಯಾಟರ್ಸ್ಗಳು ಜಾಸ್ತಿ ವಾಂಚಿದ್ದಾರೆ ಇಲ್ಲಿ ಅಂತಂದ್ರೂ ಕೂಡ ಸ್ಪಿನ್ನರ್ಸ್ಗಳ ವಿಕೆಟ್ನ ಎತ್ತಿರೋದು ಮಿಡ್ಲ್ ಓವರ್ಸ್ ಅಂತ ಬಂದಾಗ. ಆ್ಯಂಡ್ ಸ್ಟ್ಯಾಟ್ಸ್ ಅಂತ ಬಂದಾಗ ಹೆಡ್ ಟು ಹೆಡ್ ಸ್ಟ್ಯಾಟ್ಸು ಇಲ್ಲಿ 33 ಮ್ಯಾಚು CSK ಮತ್ತು ಪಂಜಾಬ್ ಕಿಂಗ್ಸ್ ಆಡಿದರೆ ಅದರ 17 ಮ್ಯಾಚ್ನ CSK ಗೆದ್ದರೆ 15 ಮ್ಯಾಚ್ನ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. 1 ಮ್ಯಾಚ್ ನೋ ರಿಸಲ್ಟು ಕೂಡ ಆಗಿದೆ. ಇಲ್ಲಿ ರೀಸೆಂಟ್ ಗೇಮ್ಸ್ಗಳನ್ನ ಗಮನಿಸ್ತು ಅಂತಂದರೆ 17, 15 ಎಲ್ಲ ಬಿಟ್ಬಿಟ್ಟು ರೀಸೆಂಟ್ 5 ಗೇಮ್ನ ತೊಗೊಂಡು ನೋಡ್ತು ಅಂತಂದರೆ 1 ಮ್ಯಾಚ್ನ ಗೆದ್ದರೆ CSK ಅವರು, 4 ಮ್ಯಾಚ್ನ ಗೆದ್ದರೆ ಪಂಜಾಬ್ ಕಿಂಗ್ಸ್ ಅವರು. ಹಿಸ್ಟ್ರಿಲಿ ಮಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ CSK ಅವರು. ಬಟ್ ರೀಸೆಂಟ್ ಗೇಮ್ಸ್ ಅಂತ ಬಂದಾಗ 5 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿದ್ದಾರಲ್ಲ ಪಂಜಾಬ್ ಕಿಂಗ್ಸ್ ಅವರು. ಡಾಮಿನೇಷನ್ ರೀಸೆಂಟಾಗಿ ಹೆವಿ ಆಗಿದೆ ಪಂಜಾಬ್ ಕಿಂಗ್ಸ್ದು. 2026 ಸೀಸನ್ ಅಂತ ಬಂದಾಗ 1 ಮ್ಯಾಚ್ನ ಸೋತ್ ಬರ್ತಾ ಇದ್ದಾರೆ. ಇವರು 1 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸು. ಸೊ ಅದರಿಂದ ಸೈಕಲಾಜಿಕಲ್ ಅಡ್ವಾಂಟೇಜ್ ಇಲ್ಲಿ ಪಂಜಾಬ್ ಕಿಂಗ್ಸ್ಗೆ ಇರುತ್ತೆ. ಯಾಕಂದರೆ ರೀಸೆಂಟ್ ಗೇಮ್ಸ್ಗಳಲ್ಲಿ ಶ್ರೇಯಸ್ ಅವರ ಕ್ಯಾಪ್ಟನ್ಸಿನೂ ಕೂಡ CSK ಮೇಲೆ ನಾಯಿಗೆ ಹೊಡೆದಿರೋದ್ರಿಂದ ಕಾನ್ಫಿಡೆನ್ಸ್ ಅನ್ನೋಂಥದ್ದು ಸಿಕ್ಕಾಪಟ್ಟೆ ವಿಪರೀತವಾಗೇ ಇರುತ್ತೆ. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಈ ಒಂದು ಸ್ಟೇಡಿಯಮಲ್ಲಿ, ಚೇಪಾಕ್ ಸ್ಟೇಡಿಯಮಲ್ಲಿ ಅವರ ಒಂದು ಆ್ಯಾವ್ರೇಜ್ನ ಸಖತ್ತಾಗಿ ಮೇಂಟೈನ್ ಮಾಡಿದರೆ. 50.93 ಇದೆ. ಸೊ ಅದರಿಂದ ಅವರು ಚೆನ್ನಾಗಿ ಆಡುವಂಥ ಲಕ್ಷಣಗಳು ಇದೆ. ಲಾಸ್ಟ್ ಮ್ಯಾಚ್ ಡಬಾತ್ರ ಆಡಿದ್ರು, ವಿಕೆಟ್ ಬಿಟ್ಕೊಂಡೆಲ್ಲ ಹೊಡೆಯೋಕೆ ಹೋಗಿದ್ರು. ಈ ಮ್ಯಾಚು ಹೋಪ್ಸ್ ಇದೆ ಚೆನ್ನಾಗಿ ಆಡ್ಬೋದು ಅಂತ. ಯಾಕಂದರೆ ಸ್ಟ್ಯಾಟ್ಸ್ ಚೆನ್ನಾಗಿದೆ ಆ ಸ್ಟೇಡಿಯಮಲ್ಲಿ. ನೂರ್ ಅಹ್ಮದ್ ಬಂದ್ಬಿಟ್ಟು ಲಾಸ್ಟ್ ಸೀಸನು 7 ಮ್ಯಾಚಲ್ಲಿ ಆಡಿರುವಂಥ ಚೇಪಾಕಲ್ಲಿ 7 ಮ್ಯಾಚಲ್ಲಿ 13 ವಿಕೆಟ್ಸ್ನ ಎತ್ತಿದ್ದಾರೆ. ಸೊ ಅದರಿಂದ ಅವರು ಎಫೆಕ್ಟಿವ್ ಆಗ್ಬೋದು ಈ ಮ್ಯಾಚು ಅಂತ ಅನ್ನಿಸ್ತಾ ಇದೆ. 4-for-18 ಅವರ ಬೆಸ್ಟ್ ಚೇಪಾಕ್ ಸ್ಟೇಡಿಯಮಲ್ಲಿ. ಕೂಪರ್ ಕಾನ್ಲಾಯಿ ಲಾಸ್ಟ್ ಮ್ಯಾಚು 72 ರನ್ ಹೊಡೆದು 44 ಬಾಲಲ್ಲಿ ಮ್ಯಾಚ್ ವಿನ್ನರ್ ಆದರು. ಒಂಥರ ಕ್ರೈಸಸ್ಸಲ್ಲಿ ಬಂದಂಥ ಬ್ಯಾಟರ್ ಥರನೇ ಕಾಣಿಸ್ಕೊಂಡ್ರು. ಒಂಥರ ಮ್ಯಾಚ್ ವಿನ್ನರ್ ಥರ ಏನು ಮ್ಯಾಚ್ ವಿನ್ನರೇ ಆಗಿದೆ ಅಲ್ಲಿ. ಸಂಜು ಸ್ಯಾಮ್ಸನ್ ಅವರ ರೀಸೆಂಟ್ ಸ್ಟ್ಯಾಟ್ಸು ಸಖತ್ತಾಗಿದೆ. ಬಟ್ ಆದರೂ ಕೂಡ ಒಂದು ಅನ್ಬಿಲೀವಬಲ್ ಬಾಲಿಗೆ ಟಾಪ್ ಆಫ್ ದ ಆಫ್ ಸ್ಟಂಪಿಗೆ ಎಗರ್ಕೊಂಡು ಹೊರಟೋಗ್ಬಿಡ್ತು ಲಾಸ್ಟ್ ಮ್ಯಾಚು. ಬಟ್ ಈ ಮ್ಯಾಚ್ ಹೋಪ್ಸ್ ಇರುತ್ತೆ ಸಂಜು ಸ್ಯಾಮ್ಸನ್ ಅವರು ಫಾರ್ಮಿಗೆ ಮತ್ತೆ ಮರಳಿ ಬರ್ತಾರೆ, ಹೋಮಲ್ಲೇ ಮರಳಿ ಬರ್ತಾರೆ ಅಂತ. ಆ್ಯಂಡ್ ಯೂಸುಫ್ ಚಾಹಲ್ ಅವರು 2 ವಿಕೆಟು ಎತ್ತಿದ್ದಾರೆ ಲಾಸ್ಟ್ ಗೇಮಲ್ಲಿ. ಜೊತೆಗೆ ಸ್ಟ್ಯಾಟ್ಸು ಕೂಡ ಅವ್ರದ್ದು ಚೆನ್ನಾಗೇನೇ ಇದೆ CSK ಅಗೇನ್ಸ್ಟ್ ಅಂತ ಬಂದಾಗ.
ಅದು RCB ಮೇಲೆ ಆಡಿದಾಗಲೂ ಅಷ್ಟೇ, ಪಂಜಾಬ್ ಕಿಂಗ್ಸ್ ಮೇಲೆ ಆಡಿದಾಗಲೂ ಅಷ್ಟೇ. ಸೊ ಇವರು ಎಫೆಕ್ಟಿವ್ ಆಗುವಂಥ ಚಾನ್ಸಸ್ಸು ಎದ್ದಿದ್ದು ಕಾಣಿಸ್ತಾ ಇದೆ ಮಗ. ಆ್ಯಂಡ್ ಪ್ಲೇಯಿಂಗ್ ಲೆವೆಲ್ ಅಂತ ಬಂದಾಗ ಇಲ್ಲಿ ಸಂಜು ಸ್ಯಾಮ್ಸನ್ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಓಪನ್ ಮಾಡುವಂಥ ಚಾನ್ಸ್ ಏನೇ ಜಾಸ್ತಿ, ಪಕ್ಕ ಓಪನ್ ಮಾಡ್ತಾರೆ. ಆಯುಷ್ ಮಾತ್ರ at ನಂಬರ್ 3. ಆಮೇಲೆ ಮ್ಯಾಟಿಸ್ ಶಾಟ್ನ ಆಡಿಸಬಾರ್ದು ಅಂತಲೇ ಹೇಳ್ತೀನಿ ನಾನು. ಅವ್ರ ಜಾಗದಲ್ಲಿ ಏನಾರು ಆಡಿಸ್ಬೇಕು ಅಂತ ಕೇಳ್ತು ಅಂತಂದರೆ ಉರ್ವಿಲ್ ಪಟೇಲ್ ಆಡಿಸ್ಲಿ ಬಿಡಿ. ಅಲ್ಲಿ ಉರ್ವಿಲ್ ಪಟೇಲ್ ಆಡಿಸ್ಲಿ. ಮ್ಯಾಟಿಸ್ ಶಾಟ್ ಏನು ಇಂಪ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ರೆ ನಿಮಗೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಅಥವಾ ರೀಸೆಂಟ್ ಲೀಗ್ಗಳಲ್ಲಿ ಏನೂ ಕಾಣಿಸ್ಕೊಂಡಿಲ್ಲ. ಅಲ್ಲಿ ಉರ್ವಿಲ್ ಪಟೇಲ್ ಆಡ್ತವ್ರನ್ನ ಬೆಟರು, ಬಟ್ ಪರವಾಗಿಲ್ಲ ಆಡಿಸ್ಲಿ. ಏನಲ್ಲಿ 4 ಜನ ಆಡಿಸ್ಲೇಬೇಕು ಅಂತೇನಿಲ್ಲ ಅಲ್ಲಿ ಓವರ್ಸೀಸ್ ಪ್ಲೇಯರ್ಗಳನ್ನ. ಆಮೇಲೆ ಶಿವಮ್ ದೂಬೆ ಆಡ್ತಾರೆ. ಕಂಪ್ಲೀಟ್ ಇಂಡಿಯನ್ ಬ್ಯಾಟಿಂಗ್ ಯೂನಿಟ್ ಜೊತೆಗೆ ಹೋದ್ರೆ ಬೆಟರು. ಸರ್ಫರಾಜ್ ಖಾನ್ ಅಥವಾ ಪ್ರಶಾಂತ್, ಸರ್ಫರಾಜ್ ಖಾನ್ ಹೌದು ರನ್ಸ್ನ ಹೊಡೆದಿದ್ದಾರೆ, ಸ್ವಲ್ಪ ರನ್ಸ್ಗಳು ಹೊಡೆದಿರೋದ್ರಲ್ಲಿ ಅವರು ಕೂಡ ಸ್ವಲ್ಪ ರನ್ಸ್ಗಳನ್ನ ಹೊಡೆದಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ. ಸೊ ಸರ್ಫರಾಜ್ ಖಾನ ಕೂರಿಸ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಉರ್ವಿಲ್ ಪಟೇಲ್ನ ತೊಗೊಂಬರ್ಬೋದು, ಜೊತೆಗೆ ಇಲ್ಲಿ ಪ್ರಶಾಂತ್ ಬೇರ್ನು ಕೂಡ ತೊಗೊಂಬರೋವಂಥ ಚಾನ್ಸ್ ಇದೆ. ಕಾರ್ತಿಕ್ ಶರ್ಮಾ ಕಾನ್ಫಿಡೆನ್ಸೇ ಇರಲಿಲ್ಲ ಲಾಸ್ಟ್ ಮ್ಯಾಚು. ಸೊ ಏನು ಮಾಡಬೇಕು ಅವ್ರು ನೋಡಿದ್ರಲ್ಲ, ಫೀಲ್ಡಿಂಗಲ್ಲಿ ಕ್ಯಾಚ್ ಬಿಟ್ಬಿಟ್ಟು ಆ ಬೌಂಡ್ರಿನ ಹತ್ರ ಬಾಲ್ ಹೋಗ್ತಿದ್ರು ಕೂಡ ಅದೊಂಥರ ಕಾನ್ಫಿಡೆನ್ಸ್ ಯಾವ ಥರ ಇತ್ತು ಅಂತಂದರೆ ಎಳಿಬೋದಾಗಿತ್ತು ಬಾಲ್ನ, ಆದರೂ ಬಿಟ್ಬಿಟ್ರು ಹಂಗೇನೆ ಬಾಲು. ಕಾನ್ಫಿಡೆನ್ಸೇ ಇರಲಿಲ್ಲ ಕಾರ್ತಿಕ್ ಶರ್ಮಾಗೆ. ಅದು ಏನಾಯಿತು ಅಂತ ಈ ಸ್ಟ್ಯಾಂಡರ್ಡ್ಸಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಥರನೇ ಕಾಣಿಸ್ತಾ ಇದೆ. ಸೊ ನೋಡೋಣ ಈ ಮ್ಯಾಚು ಪಂಪ್ಡಪ್ ಆಗಿ ಬರ್ತಾರೆ ಅಂತ. ಆ್ಯಂಡ್ MS ಧೋನಿ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಮ್ಯಾಚು ಆಡುವಂಥ ಚಾನ್ಸ್ ಇದೆಯಾ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇದ್ದಾರೆ, ಆಡುವಂಥ ಚಾನ್ಸಸ್ ಏನಿದೆ. ನನ್ನ ಪ್ರಕಾರ ಇವತ್ತು ಆಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ಅಗೇನ್ಸ್ಟು ಆಡಬಹುದು, ಆಡೋ ಚಾನ್ಸ್ ಇದೆ ಅಂತ ಕಾದು ನೋಡೋಣ. ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್ನು ಕೂಡ ಇವತ್ತು ಮ್ಯಾಚು ಮಿಸ್ ಮಾಡ್ಕೊತಾರೆ ಅಂತಲೇ ಅಪ್ಡೇಟ್ ಬರ್ತಾಯಿದೆ. ಅವರು ಕೂಡ ಬೆಂಗಳೂರು ಅಗೇನ್ಸ್ಟ್ ಬಂದರೂ ಬರಬಹುದು. ಆ್ಯಂಡ್ ಜೇಮಿ ಓವರ್ಟನ್ ನೋಡಿ ಎಲ್ಲ ಸೇರ್ಕೊಂಡು ಬೆಂಗಳೂರು ಅಗೇನ್ಸ್ಟೇ ಬರಬೇಕು ಅಂತ ಪಣ ತೊಟ್ಟಿರೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂತಂದಾಗ. ಜೇಮಿ ಓವರ್ಟನು ಇರೋದ್ರಲ್ಲೇ ಬೆಸ್ಟ್ ಬ್ಯಾಟಿಂಗ್ನ ಆಡಿದ್ರು ಲಾಸ್ಟ್ ಮ್ಯಾಚು. ಆ್ಯಂಡ್ ಬೌಲಿಂಗ್ನೆಲ್ಲ ಬೇಮ್ ಮಾಡೋಂಥ ಅಗತ್ಯತೆಯೇ ಇಲ್ಲ. ನೂರ್ ಅಹ್ಮದ್ ಆಗಿರಲಿ, ಮ್ಯಾಟ್ ಹೆನ್ರಿದಾಗಿರಲಿ, ಕಂಬೋಜ್ ಆಗಿರಲಿ, ಖಲೀಲ್ ಅಹ್ಮದ್ ಆಗಿರಲಿ. ಸೊ ಈ ಮ್ಯಾಚು ಸ್ವಲ್ಪ ಎಫೆಕ್ಟಿವ್ನೆಸ್ನ ತೋರಿಸ್ತಾರೆ ಅಂತ ಹೋಮ್ ವೆನ್ನಲ್ಲಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಮ್ಯಾಚು ವರ್ಸ್ಟಾಗೆ ಬೌಲಿಂಗ್ ಹೋಯಿತು, ಬ್ಯಾಟಿಂಗ್ ಹೋಯಿತು, ಎಲ್ಲನೂ ಹೋಯಿತು, ಫೀಲ್ಡಿಂಗ್ ಹೋಯಿತು. ಸೊ ಒಂಥರ ಏನೂ ಆಗಲಿಲ್ಲ CSK ಕಡೆಗೆ. ಈ ಮ್ಯಾಚು ಮೇಯ್ನಾಗೆ CSK ಗೆಲ್ಲಬೇಕು ಅಂತಂದರೆ ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂದ ರನ್ಸ್ ಬರಬೇಕು. ಇಲ್ಲ ಅಂದರೆ CSK ತಿಪ್ಪುರ್ಲಾಗ ಹೊಡೆದ್ರು ಕೂಡ ಈ ಮ್ಯಾಚ್ನ ಗೆಲ್ಲುವಂಥ ಚಾನ್ಸ್ ಏನಿದೆ ನನಗೇನೋ ಕಾಣಿಸ್ತಾ ಇಲ್ಲ. ಶಿವಮ್ ದೂಬೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ಸಂಜು ಸ್ಯಾಮ್ಸನ್ ಸ್ಟ್ರಾಂಗ್ ಆಗಿದ್ದಾರೆ. ಆನ್ ಪೇಪರ್ ನೋಡ್ತು ಅಂದರೆ ಋತುರಾಜ್ ಗಾಯಕ್ವಾಡ್ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ನ ಕೊಡ್ತಾ ಇಲ್ಲ. ಸೊ CSK ಬ್ಯಾಟಿಂಗ್ ಏನಿದೆ ಇದು ಸಿಕ್ಕಾಪಟ್ಟೆ ಓಪನ್ ಅಪ್ ಆಗೋಗ್ಬಿಟ್ಟಿದೆ, ಹಿಂಗಾಗೋಗ್ಬಿಟ್ಟಿದೆ ಅಂತ ಅನ್ನಿಸಿದೆ. ಅದೇ ಇವರು ಟಾಪ್ ಆರ್ಡ್ರಿಂದ ರನ್ಸ್ ಬರಬೇಕು, ಆಯುಷ್ ಮಾತ್ರ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಬೇಕು. ಇವರು ಟಾಪ್ 3 ರನ್ಸ್ ಬಂತು ಅಂದರೆ ಮಾತ್ರ ಟಾಪ್ 4 ಲಾಸ್ಟ್ ಮ್ಯಾಚ್ ಎಗರ್ಕೊಳೋದಲ್ಲ, ಆ ಥರ ಎಗರ್ಕೊಳ್ಳೋದ್ರು ಅಂತಂದರೆ ಈ ಮ್ಯಾಚನ್ನು ಕೂಡ ಗಾನ್ ಕೇಸೇನೆ. ಸಂಜು ಸ್ಯಾಮ್ಸನ್ ಮೇಯ್ನಾಗಿ ಹೇಳ್ತಾ ಇದ್ದೀನಿ, ಸಂಜು ಸ್ಯಾಮ್ಸನ್ ಹೊಡೆದ್ರು ಅಂತಂದರೆ ಇವತ್ತು ಪಕ್ಕ ಗೆಲ್ತಾರೆ. ಸಂಜು ಸ್ಯಾಮ್ಸನ್ ಹೊಡೆದಿಲ್ಲ ಅಂತಂದರೆ ಪಕ್ಕ ಸೋಲುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರಾನ್ ಸಿಂಗು, ಕೂಪರ್ ಕಾನ್ಲೈನ್, ಶ್ರೇಯಸ್ ಅಯ್ಯರ್, ನಿಹಾಲ್ ವಧೇರಾ, ಶಶಾಂಕ್ ಸಿಂಗು, ಮಾರ್ಕಸ್ ಸ್ಟಾನಿಸ್, ಮಾರ್ಕೋ ಯಾನ್ಸನು ಸಾಕಾತ್ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಆಮೇಲೆ ಬ್ಯಾಕ್ಲೈಟ್ ಆಡಿದಂಥ ರೀತಿ ಲಾಸ್ಟ್ ಮ್ಯಾಚು ಕ್ಯಾಚಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು ಸೈಕಾಗಿ ಕಾಣಿಸ್ಕೊಂಡ್ರು. ಆ್ಯಂಡ್ ವಿಜಯ್ ಕುಮಾರ್ ವೈಶಾಖು ಮಾಡೋವಂಥ ಡೆತ್ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ. ರನ್ಸ್ನೇ ಕೊಡಲ್ಲ ಅಲ್ಲಿ, ಬೌಂಡ್ರಿಗಳನ್ನೇ ಕೊಡಲ್ಲ ಅಲ್ಲಿ. ಎಷ್ಟು 14ನೇ ಓವರ್ 15ನೇ ಓವರ್ ಬೌಲಿಂಗ್ ಮಾಡ್ತಾರೆ, ರನ್ಸೇ ಕೊಟ್ಟಿಲ್ಲ ಅಲ್ಲಿ ಲಾಸ್ಟ್ ಮ್ಯಾಚು. ಅಂದರೆ ಬೌಂಡ್ರೀಸ್ಗಳನ್ನೇ ಕೊಟ್ಟಿಲ್ಲ, ವಿಕೆಟ್ಗಳನ್ನೂ ಕೂಡ ಎತ್ತಿದ್ದಾರೆ. ಆ್ಯಂಡ್ ಹರ್ಷ್ದೀಪ್ ಸಿಂಗ್ ಮಾಡುವಂಥದ್ದು ವೈಡ್ ಯಾರ್ಕರ್ಸ್ಗಳು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಡೆತ್ತಲ್ಲಿ. ಆ್ಯಂಡ್ ಚಾಲನ ಬೇರೆ ಲಾಸ್ಟ್ ಮ್ಯಾಚಲ್ಲಿ 2 ವಿಕೆಟ್ನ ತೆಗೆದಿದ್ದಾರೆ, ಅದು ಕ್ರೂಷಿಯಲ್ ವಿಕೆಟ್ಸ್ ಆಗಿತ್ತು. ಸೊ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಂಡಿರುವಂಥ ಪಂಜಾಬ್ ಕಿಂಗ್ಸ್ ವಿರುದ್ಧ ಒಂಥರ ಡಿಪ್ರೆಸಿವ್ ಆಗಿರುವಂಥ CSK ಅವರು ಬರ್ತಾ ಇದ್ದಾರೆ. ಸೊ ಈ ಮ್ಯಾಚ್ನ ಸಿಂಪಲಾಗಿ ಪ್ರೆಡಿಕ್ಟ್ ಮಾಡ್ತು ಅಂತಂದರೆ ಏನೇ ಇದ್ರೂ ಕೂಡ ಹೌದು ಇವತ್ತು CSK ಕಡೆ ಹೋಗೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಇವತ್ತು, ಪಕ್ಕ ಇವತ್ತು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೆ. CSK ಅವರು ಮತ್ತೆ ಡುಬಾಕ್ ಥರ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ನೀವು ನಿಮ್ಮ ಪ್ರೆಡಿಕ್ಷನ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರೆಡಿಕ್ಷನ್ ಇವತ್ತು ಪಂಜಾಬ್ ಕಿಂಗ್ಸ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.